ಪೋಲ್ಸ್ಗಳನ್ನೇ ಸಂಕೇತಗಳನ್ನಾಗಿ ಪಶ್ಚಿಮ ಬಂಗಾಳಕ್ಕೆ ಸೀಮಿತವಾಗಿ, ಯಾಕಂದರೆ 2021ರಲ್ಲೂ ಕೂಡ ಎಕ್ಸಿಟ್ ಪೋಲ್ಸ್ಗಳು ಒಂದು ರಿಸಲ್ಟ್ ಬಿ ಜೆ ಪಿಗೆ ಜಾಸ್ತಿ ಕೊಟ್ಟಿದ್ವು. ಆ ಮಟ್ಟದ ಸೀಟ್ಗಳು ಬಿ ಜೆ ಪಿಗೆ ಬರಲಿಲ್ಲ. 2024ರ ಲೋಕಸಭೆಯಲ್ಲೂ ಕೂಡ ಅದು ಪುನರಾವರ್ತನೆ ಆಗಿತ್ತು. ಕೆಲ ಎಕ್ಸಿಟ್ ಪೋಲ್ಸ್ಗಳಿಂದ ಆ ಸೀಟ್ಗಳು ಬರಲಿಲ್ಲ. ಹೀಗಾಗಿ ವೆಸ್ಟ್ ಬೆಂಗಾಲ್ನ ಇಲೆಕ್ಷನ್ ರಿಸಲ್ಟ್ಸ್ ಐ ವಿಲ್ ವೇಟ್ ಟಿಲ್ May 4th ಆಫ್ಟರ್ನೂನ್. ಯಾಕಂದರೆ ಇಷ್ಟು ಕ್ಲೋಸ್ ಕಾಂಟೆಸ್ಟ್ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಿದೆ. ಸೀಟ್ ಎಷ್ಟು ಅನ್ನೋದು ನೆಕ್ಸ್ಟ್ ಭಾಗ. ವೋಟ್ ಶೇರ್ ಎಷ್ಟಾಗತ್ತೆ ಎರಡೂ ಪಾರ್ಟಿಗಳದ್ದು ಅನ್ನೋದು ಬಹಳ ಮುಖ್ಯ. ಅಂದರೆ ಆ ವೋಟ್ ಶೇರ್ನ ಆಧಾರದ ಮೇಲೆ ಸೀಟ್ ಪ್ರೆಡಿಕ್ಷನ್ ಮಾಡೋದಿದೆ ಅಲ್ವಾ, ಇಟ್ಸ್ ಎ ನೈಟ್ ಮೇರ್ ಫಾರ್ ಎನಿ ಪೋಲ್ಸ್ಟರ್ಸ್. ಹಾಗಾಗಿಯೇ ನಿನ್ನೆ ಸೀರಿಯಸ್ ಪೋಲ್ಸ್ಟರ್ಸ್ಗಳಂತ ಸೆಫಾಲಜಿಸ್ಟ್ಗಳಂತ ದೇಶದಲ್ಲಿ ಯಾರ್ಯಾರಿದ್ದಾರೆ, ನಿನ್ನೆ ಯಾರೂ ಕೂಡ ಪಶ್ಚಿಮ ಬಂಗಾಳದ ನಂಬರ್ಸ್ಗಳನ್ನು ಹೊರಗಡೆ ಕೊಡಲಿಲ್ಲ. ಇವತ್ತು ಸಂಜೆಯಿಂದ ಅವ್ರು ಕೊಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಯಾಕಂದರೆ ರೀವೆರಿಫಿಕೇಷನ್ ಮಾಡಬೇಕಾಗುತ್ತೆ. ನಿಮ್ಗೆ ಪ್ರೈಮರಿ ಡೇಟಾನ್ನೇ ರೀವೆರಿಫೈ ಮಾಡಬೇಕಾಗತ್ತೆ. ಹೀಗಿರುವಾಗ ವೆಸ್ಟ್ ಬೆಂಗಾಲ್ನಲ್ಲಿ ಹೇಳಿದ್ರು ನಮ್ಮ ಸ್ಯಾಂಪಲ್ಗಳು ಮಾತಾಡೋದಕ್ಕೆ ತಯಾರಿಲ್ಲ, ಯಾರಿಗೆ ವೋಟ್ ಹಾಕಿದ್ದೀವಿ ಅನ್ನೋದು. ಅಜಿತ್ ನೋಡಿ, ನಾವು ಭಾಳಷ್ಟು ರಾಜ್ಯಗಳಲ್ಲಿ ಜನ ಮಾತಾಡಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಮಾತಾಡದೇ ಇರಲಿಕ್ಕೆ ಅಲ್ಲಿನ ಹಿಂಸಾಚಾರ, ಪೊಲಿಟಿಕಲ್ ಕಾಂಪಿಟೇಟಿವ್ನೆಸ್ ಕೂಡ ಬಹಳ ದೊಡ್ಡ ಕಾರಣ ಇರುತ್ತೆ. ಹಾಗಾಗಿ ನನಗನ್ಸುತ್ತೆ ಒಂದು ವೋಟ್ ಶೇರ್ ಏನಿದೆ, ಬಿ ಜೆ ಪಿ ತನ್ನ ವೋಟನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ, ಅದರಲ್ಲಿ ಯಾವುದೇ ರೀತಿಯ ಆಂಬಿಗ್ವಿಟಿ ಇಲ್ಲ. ಬಟ್ ಅದು ಎಷ್ಟು ಅನ್ನೋದು ಪ್ರಾಯಶಃ ನನಗನ್ಸುತ್ತೆ ಆ್ಯಕ್ಚುಯಲ್ ರಿಸಲ್ಟ್ನಲ್ಲಿ ಮಾತ್ರ ಗೊತ್ತಾಗತ್ತೆ. ಲಾಸ್ಟ್ ಟೈಮ್ ತೃಣಮೂಲ್ ಮತ್ತು ಬಿ ಜೆ ಪಿಗಿದ್ದ ವೋಟ್ ಶೇರ್ ಡಿಫ್ರೆನ್ಸ್ ವಾಸ್ 10%. 38 ಬಿ ಜೆ ಪಿ, 48 ತೃಣಮೂಲ್. ಸೊ ಹೆಚ್ಚು ಕಡಿಮೆ ನಿಮಗೆ 135-140 ಸೀಟ್ನ ಗ್ಯಾಪ್ ಇತ್ತು. ಈ ಬಾರಿ ಬಿ ಜೆ ಪಿ ಏನಾದರೂ 42ವರೆಗೆ ಹೋಗ್ಬೋದು ಅನ್ನುವ ಪ್ರಿಸಂಪ್ಷನ್ ಮೇಲೆ ಎಲ್ಲ ಎಕ್ಸಿಟ್ ಪೋಲ್ಸ್ಗಳೇನು ಹೇಳ್ತಾ ಇವೆ ಅಂದರೆ ಬಿ ಜೆ ಪಿ 42ಗೆ ಹೋಗುತ್ತೆ. ತೃಣಮೂಲ್ ಕಾಂಗ್ರೆಸ್ 5-6% ವೋಟ್ ಶೇರನ್ನು ಕಳ್ಕೊಳ್ಳುತ್ತೆ. ಈಕ್ವಲ್ ಆಗ್ಬೋದು ಅಥವಾ -1-1.5% ಆಫ್ ವೋಟ್ಸ್ನ ಡಿಫ್ರೆನ್ಸ್ ಇರಬಹುದು ಅಂತಕ್ಕಂಥದ್ದು. ಅಂದರೆ ಅದರ ಅರ್ಥ 140 ಒಬ್ಬರು ಬರ್ತಾರೆ, 160 ಇನ್ನೊಬ್ರು ಬರ್ತಾರೆ, ಹಂಗಾಗಲ್ಲ. ಅದು ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೀಟ್ನಲ್ಲೂ ಕೂಡ 60-70. ಈಗ ನೋಡಿ, ಬಿ ಜೆ ಪಿ ಬಂದರೆ 170 ಇಸ್ ಅ ಥ್ರೆಶೋಲ್ಡ್ ಮಾರ್ಕ್. ಹೌದು, ಬಿ ಜೆ ಪಿ 170 ಕ್ರಾಸ್ ಮಾಡೋದು ಕಷ್ಟ ಇದೆ. ತೃಣಮೂಲ್ ಬಂದರೆ ಅವರು 150-160 ಅವ್ರು 200ವರೆಗೂ ಹೋಗ್ಬೋದು. ಸೊ ಎವ್ರಿ ಸೀಟ್ ವಿಲ್ ಮ್ಯಾಟರ್. ಈಗ ಯಾರು ಪ್ರೆಡಿಕ್ಷನ್ ಮಾಡ್ತಿದ್ದಾರೆ ಪ್ರತಿಯೊಂದು ಸೀಟ್ನಲ್ಲಿ, ಈಗ ಮುಸ್ಲಿಂ ಸೀಟ್ಗಳೇನಾಗ್ತಿವೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋದು ಈಸಿ. ಯಾಕಂದರೆ ಅಲ್ಲಿ ತೃಣಮೂಲ್ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಈಗ ಸೆಕೆಂಡ್ ಫೇಸಲ್ಲಿ ಏನು ಚುನಾವಣೆ ಇದೆ. ಬಟ್ ನಾರ್ತ್ ಬೆಂಗಾಲ್ನಲ್ಲಿ ಬಿ ಜೆ ಪಿ, ನನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತೀನಿ ಅಜಿತ್, ನಾರ್ತ್ ಬೆಂಗಾಲ್ನಲ್ಲಿ ಬಿ ಜೆ ಪಿ ಏನಾದರೂ 90 ಕ್ರಾಸ್ ಮಾಡಿದರೆ ಬಿ ಜೆ ಪಿ ಅಲ್ಲ, ಬಿ ಜೆ ಪಿ 140 ಹತ್ರ ಬರ್ಲಿಕ್ಕೆ ಸಾಧ್ಯ. ನಾರ್ತ್ ಬೆಂಗಾಲ್ನಲ್ಲಿ ಏನಾದರೂ ಬಿ ಜೆ ಪಿ 70, 60, 70 ಗಡಿಯಲ್ಲೇ ಇದ್ದರೆ ತೃಣಮೂಲ್ ಕಾಂಗ್ರೆಸ್ ಇನ್ನೊಮ್ಮೆ ಅಧಿಕಾರ ಹಿಡಿತಕ್ಕಂಥ ಸಾಧ್ಯತೆಗಳು. ಅರ್ಥ ಇಷ್ಟೇ ಅಜಿತ್, ಮುಸ್ಲಿಂ ವೋಟ್ಗಳನ್ನು ತೃಣಮೂಲ್ ತೆಗೆದುಕೊಳ್ಳುತ್ತೆ. ಅದರಲ್ಲೇನು ನಿಮ್ಗೇನು ರಾಕೆಟ್ ಸೈನ್ಸ್ ಇಲ್ಲ. ಹಿಂದೂ ವೋಟ್ಗಳ ಕನ್ಸಾಲ್ಟೇಷನ್ ಬಿ ಜೆ ಪಿಗೆ 70%ವರೆಗೆ ಆದರೆ ಬಿ ಜೆ ಪಿ 170-180ವರೆಗೆ ಹೋಗ್ಬೋದು. 50%ವರೆಗೆ ಆದರೆ ಬಿ ಜೆ ಪಿ 100ಅನ್ನು ಕ್ರಾಸ್ ಮಾಡ್ಬೋದು. ಸೊ ಆಲ್ ಡಿಪೆಂಡ್ಸ್ ಆನ್ ಹಿಂದೂ ಧ್ರುವೀಕರಣ ಎಷ್ಟರ ಮಟ್ಟಿಗೆ ನಾರ್ತ್ ಬೆಂಗಾಲ್ನಲ್ಲಿ ಬಿ ಜೆ ಪಿ ಕೈ ಹಿಡಿಯುತ್ತೆ ಅನ್ನೋದು ಇಡೀ ರಿಸಲ್ಟನ್ನು ಪ್ರೆಡಿಕ್ಟ್ ಮಾಡ್ಬೋದು ಅನಿಸುತ್ತೆ. ಬಟ್ ಅಜಿತ್, ಯಾವುದೇ ಪೋಲ್ಸ್ಟರ್ಸ್ಗಳು, ಯಾವುದೇ ಪತ್ರಕರ್ತರು ಪಶ್ಚಿಮ ಬಂಗಾಳದಂಥ ಚುನಾವಣೆಯಲ್ಲಿ ಸೀಟ್ ಪ್ರೊಜೆಕ್ಷನ್ನ ಗೊಡವೆಗೆ ಹೋಗಬಾರ್ದು. ಎಸ್ ಅನಿಲ್, ಬಿ ಜೆ ಪಿ ಒಂದು ಅಪ್ಬೀಟ್ ಮೂಡ್ನಲ್ಲಿ ಇದ್ದಂಗಿದೆ ಪಶ್ಚಿಮ ಬಂಗಾಳಕ್ಕೆ ಒಳಪಟ್ಟು ಹೇಳೋದಾದರೆ. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಪ್ರಶಾಂತ್ ಅವರೊಟ್ಟಿಗೆ. ಆಲ್ವೇಸ್ ಈ ಎಲೆಕ್ಷನ್ಸ್ಗಳಲ್ಲಿ, ಸ್ಪೆಷಲಿ ಬೆಂಗಾಲ್ ಅಂತ ಎಲೆಕ್ಷನ್ಸ್ಗಳಲ್ಲಿ ಡೈರೆಕ್ಷನ್ಸನ್ನು ಪ್ರೆಡಿಕ್ಟ್ ಮಾಡ್ಬೋದು, ಬಿಟ್ಟರೆ ನಂಬರ್ಸ್ ಆರ್ ಆಲ್ವೇಸ್ ಡಿಫಿಕಲ್ಟ್. ಹೌದು. ಆಮೇಲೆ ಅವ್ರು ಆಗಲೇ ಹೇಳಿದಾಗೆ ಕೆಲವೊಂದು ವಿಚಾರಗಳಲ್ಲಿ ಎಲೆಕ್ಷನ್ಸ್ಗಳಲ್ಲಿ ಸ್ಪೆಷಲಿ ಮಾತಾಡೋರ ಮೇಲೆ ನಾವು ಬೆಟ್ ಕಟ್ತೀವಿ, ಬಿಟ್ಟರೆ ವೋಟ್ ಹಾಕೋರ ಮೇಲೆ ಬೆಟ್ ಕಟ್ಟೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ಹೊರಗಡೆ ಬಂದು ಮಾತಾಡೋದಿಲ್ಲ. ನಾರ್ಮಲಿ ನಾವೇನು ಎಕ್ಸಿಟ್ ಪೋಲ್ಸ್ ಅಂತ ಕೇಳ್ತೀವಿ, ವೆನ್ ವಿ ಆರ್ ಲುಕಿಂಗ್ ಎಟ್ ದ ಸ್ಯಾಂಪಲ್ ಸೈಜ್ ಆಫ್ 5-6 ಕ್ರೋರ್ಸ್ ಇರುವಂಥ ಸ್ಟೇಟ್ಗಳಲ್ಲಿ ನಾವೊಂದು 25,000 26,000 ಲೆವೆಲಿನ ಸ್ಯಾಂಪಲ್ ಸೈಜ್ ತೊಗೊಂಡಾಗ ಇಟ್ ಈಸ್ ಭಾಳ ಕಷ್ಟ. ಚರ್ಚೆ ಬೇಡ, ಯಾಕಂದರೆ ಐತಿಹಾಸಿಕವಾಗಿ ನಡೀತಾ ಬಂದಿರೋದೇ ಹೆಂಗೆ ಅಲ್ಲ, ನಾನು ಹೇಳ್ತಿರೋದೇನು ಅಂತಂದರೆ, ಇಲ್ಲಿ ಒಂದು ಸ್ಮಾಲ್ ಸ್ಯಾಂಪಲ್ ಸೈಜಲ್ಲಿ ಒಂದು ಎಂಟೈರ್ ಎಲೆಕ್ಷನ್ಸನ್ನು ಪ್ರೆಡಿಕ್ಟ್ ಮಾಡೋದು ಭಾಳ ಕಷ್ಟ. ಅದು ಇಟ್ ಕುಡ್ ಬಿ ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಈಗ ಅಸ್ಸಾಂ ಅಂತ ಸ್ಟೇಟ್ಗಳಲ್ಲಿ ಅಪ್ಪರ್ ಅಸ್ಸಾಮ್, ಲೋವರ್ ಅಸ್ಸಾಮ್ ಆ್ಯಂಡ್ ಮೈನಾರಿಟಿ ಅಸ್ಸಾಮ್ ಅಂತ ಏನು 3 ಭಾಗ ಅವ್ರು ಮಾಡ್ಕೊಂಡಿದ್ದಾರೆ.
ಅಂಥದ್ರೊಳಗಡೆ ಭಾಳ ಕಷ್ಟ, ಯಾಕಂದರೆ ಇಟ್ ಈಸ್ ಇನ್ ಅ ವೆರಿ ಟಫ್ ಸ್ಟೇಜ್ ಅದು, ಅಲ್ಲೆಲ್ಲ ಹೋಗಿ ಕಲೆಕ್ಷನ್ ಮಾಡುವಂಥದ್ದು. ಇಲ್ಲಿ ವಿಚಾರ ಇರುವಂಥದ್ದು ನನಗೆ ಆಶ್ಚರ್ಯ ಆಗುವಂಥದ್ದು ಏನು ಗೊತ್ತಾ ಅಜಯ್, ವೆಸ್ಟ್ ಬೆಂಗಾಲಲ್ಲಿ ತಾವು ಆಗಲೇ ಹೇಳಿದಾಗೆ, ಪ್ರಶಾಂತ್ ಅವ್ರು ಆಗಲೇ ಹೇಳಿದಾಗೆ 10% ವೋಟ್ ಡಿಫ್ರೆನ್ಸ್ ಇರುವಂಥದ್ದು. ಅದೇ ಥರ ಅಸ್ಸಾಮಲ್ಲಿ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ 1% ಡಿಫ್ರೆನ್ಸ್ ಇರೋದು, 1-2% ಕಾಂಗ್ರೆಸ್ ಪ್ಲಸ್ ಮತ್ತು BJP ಪ್ಲಸ್ಗಿರುವಂಥ ಡಿಫ್ರೆನ್ಸು. 28% ಅಸ್ಸಾಮಲ್ಲಿ ನಾವು ತೊಗೊಂಡಿದ್ರೆ 35% ಅವ್ರು ತೊಗೊಂಡಿದ್ದಾರೆ, 33% ತೊಗೊಂಡಿದ್ದಾರೆ, 4% ವೇರಿಯೇಷನ್ ಆಗ್ತಾಯಿದೆ. ಆ್ಯಸ್ ಅ ಕೊಯ್ಲಿಷನ್ ಅಂತ ನಾವು ತೊಗೊಂಡ್ರೆ, NDA ವರ್ಸಸ್ ಇಂಡಿಯಾ ಅಂತ ತೊಗೊಂಡ್ರೆ ಅಲ್ಲಿ 1% ಡಿಫ್ರೆನ್ಸ್ ಇರುವಂಥದ್ದು. ಅಲ್ಲಿ ಒಂದು ಕಡೆ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಷನ್ ಮಾಡ್ತಿರುವಂಥದ್ದು ಅಸ್ಸಾಮಲ್ಲಿ 10% ಡಿಫ್ರೆನ್ಸ್ ಆಗುತ್ತೆ. ಒಂದು ಅಲ್ಲಿ MNC ಕೌಂಟ್ ಆಗ್ತಲ್ಲ, ದೇ ಆರ್ ಟೆಲ್ಲಿಂಗ್ ಇಟ್ ಈಸ್ ಅ ಹೌದು ಪ್ರೋಯಿಂಗ್ MNC ಇದೆ ಅಂತ ಹೇಳ್ತಾರೆ. ನನಗೆ ಎಲ್ಲಿ ಒಂದು ಕಡೆ ಕಾಡ್ತಾ ಇದೆ ಎಕ್ಸಿಟ್ ಪೋಲ್ಗಳ ಒಂದು ನಂಬರ್ಸ್ಗಳು ಅಂದರೆ 1% ಇರುವಲ್ಲಿ 9% ಹೆಂಗೆ ಇನ್ಕ್ರೀಸ್ ಆಗುತ್ತೆ, ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಕಸ್ಮಾತ್ ಇನ್ಕ್ರೀಸ್ ಆಯಿತು ಅಂತ ಅನ್ನೋದಾದರೆ ಜುಬಿನ್ಗರ್ ಅಂತ ಒಬ್ಬ ವ್ಯಕ್ತಿ ಸಾವಿಗೆ ನಾವು ನ್ಯಾಯ ಕೊಡ್ತೀವಿ ಅಂದಾಗ ಸೇರಿದಂಥ ಜನ, ಆಮೇಲೆ ನಾವು ಯಾಕಂದರೆ ಗ್ರೌಂಡ್ ಲೆವೆಲಲ್ಲಿ ನಾನು ಸಹ ಆಸಾಮ್ಗೆ ಹೋಗಿ ಬಂದಂಥವನು, ಅಲ್ಲಿ ನೋಡಿದಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು 10% ಡಿಫ್ರೆನ್ಸ್ ಆಗುತ್ತಾ ಅನ್ನೋದು ನನಗದೊಂದು ಕಾಡುವಂಥ ವಿಚಾರನೇ. ಯಾಕೆ ಅಂದರೆ ಎಸ್, ನಾನು ಒಪ್ಕೊಳ್ತೀನಿ, ಅಕಸ್ಮಾತ್ ಏನಾದ್ರು ಗವರ್ನೆನ್ಸ್ ತುಂಬ ಚೆನ್ನಾಗಿದ್ರೆ 1% 2% ಡಿಫ್ರೆನ್ಸ್ ಆಗ್ಬೋದು. ಇವ್ರು ಕೊಡ್ತಿರೋ ಸರಿಸುಮಾರು 10% ಡಿಫ್ರೆನ್ಸ್ ಆಗುತ್ತೆ ಅಂತ. ಒಂದು ಕಡೆಯಿಂದ 9,000 ಆಗ್ತಾರೆ. ಯಾವ ಎಲೆಕ್ಷನಲ್ಲೂ ಆಗೇ ಇಲ್ವಾ? ಅಲ್ಲ, ಆಗಿಲ್ಲ ಅಂತಲ್ಲ, ಬಟ್ ಏನಾಗುತ್ತೆ ಅಂತಂದರೆ ಲಾರ್ಜ್ಲಿ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಯಾವುದು ನಿಮ್ಮ ಆಸಾಮ್ದೇ ಹೇಳೋದಾದರೆ 10% ಡಿಫ್ರೆನ್ಸ್ ಅಂತಂದರೆ ಅಲ್ಲಿ ಡಿಲಿಮಿಟೇಷನ್ ಅನ್ನೋ ಪ್ರೊಸೆಸ್ ಆಯಿತು. ಅಸ್ಸಾಮಿಗೆ ಬರೋಣ, ಸದ್ಯಕ್ಕೆ ಪಶ್ಚಿಮ ಬಂಗಾಳ ಚರ್ಚೆ ಮಾಡ್ತಾ ಅಲ್ಲ, ಒಂದು ನಿಮಿಷ, ಅಲ್ಲಿಗೆ ಅದನ್ನು ಯಾಕೆ ಜಾಯಿನ್ ಮಾಡ್ತಾ ಇದ್ದೀನಿ ಅಂದರೆ, ಅಗೇನ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ವೆಸ್ಟ್ ಬೆಂಗಾಲ್. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಡಿಲಿಮಿಟೇಷನ್ ಆಯಿತು. ಅದಾಗಿದ್ದ ಮೇಲೆ ಅಲ್ಲಿ 9,000 ರೂಪಾಯಿ ಅಕೌಂಟಿಗೆ ಹಾಕಿದ್ರು. ಅದೇನೋ ಒಂದು ಅವ್ರದ್ದೊಂದು ಯೋಜನೆ ಇತ್ತು, 9,000 ರೂಪಾಯಿ ಅಕೌಂಟಿಗೆ ದುಡ್ಡು ಹಾಕಿದ್ರು. ಇದೇ ಥರ ಇಲ್ಲಿ ಮಮತಾ ಬ್ಯಾನರ್ಜಿಗೆ ಅಷ್ಟು ದೊಡ್ಡ ಅಂತರ ಹೆಂಗೆ ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇದೆ ಅಂತರ? ಅಲ್ಲ, ಇವ್ರಿಗೆ BJP ಅವ್ರಿಗೆ ಅಷ್ಟೇ ದೊಡ್ಡ ಅಂತರ ಕೊಡ್ತಾ ಇದಾರಲ್ಲ. ಎಲೆಕ್ಷನ್ ಪ್ರಾಸೆಸ್ ಶುರುವಾದಾಗ 120ಕ್ಕೆ ಬರ್ತಾರೆ ಅಂತಿತ್ತು, ಈಗ 140 ದಾಟ್ತಾರೆ ಅಂತ. ಅಲ್ಲ, ಅದನ್ನೇ ನಾನು ಹೇಳ್ತಿರೋದು. 140 ಈಸ್ ಸಮಥಿಂಗ್ ಅ ವೆರಿ ಬಿಗ್ ನಂಬರ್ ಫಾರ್ BJPಯಲ್ಲಿ. ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀವಿ ಅಂತಂದರೆ, ಸರಿಸುಮಾರು ಯಾರು TMC ಅವರು ಪ್ರೆಡಿಕ್ಟ್ ಮಾಡ್ತಿರೋದು 200 ಸೀಟ್ ಪ್ಲಸ್ ಕ್ರಾಸ್ ಆಗ್ತೀವಿ ಅಂತ. ಅವ್ರು 200 ಸೀಟ್ ಪ್ಲಸ್ ಕ್ರಾಸ್ ಆಗೋದಕ್ಕೆ ದೇರ್ ಇಸ್ ಏನಂತೀರಿ, ಒಂದು ಬೆಂಚ್ ಮಾರ್ಕ್ ಇದೆ. ಭಾರತೀಯ ಜನತಾ ಪಾರ್ಟಿ ನೆವರ್ ಹ್ಯಾಡ್ ಅ ಬೆಂಚ್ ಮಾರ್ಕ್ ಇನ್ 2016. 2016ರಲ್ಲಿ ಅವ್ರ ಪ್ರೆಸೆನ್ಸೇ ಇರಲಿಲ್ಲ. 2016ರಿಂದ 2021ಕ್ಕೆ ಅವ್ರು ಬಂದಿದ್ದು 77 ಸೀಟು. 77 ಸೀಟು ಬರೋದಕ್ಕೆ ಕಾರಣ ಏನಾಯಿತು, CPI ಮರ್ಜ್ ಆಯಿತು ಅವ್ರ ಜೊತೆಗೆ. ಮೋಸ್ಟ್ ಆಫ್ ದ ಕಾರ್ಯಕರ್ತಸ್ ಜಾಯಿಂಡ್ ವಿತ್ BJP. ನಿಮ್ಮವರು ಹೋದರು? ಅಲ್ಲ, ನಮ್ಮವರು ಭಾಳ ಕಮ್ಮಿ. ಬಟ್ ಎಲ್ಲೋದ್ರು ನಿಮ್ಮವರು? ನಮ್ಮ ಹತ್ರನೇ ಇದ್ದಾರೆ. 42 ಸ್ಥಾನದಿಂದ 0 ಸರ್, ಎಲ್ಲೋದ್ರು ಅವರು? ನಮ್ದು ವಾಟ್ ಈಸ್ ದ ನಂಬರ್ ಆಫ್ ಪರ್ಸೆಂಟೇಜ್ ಆಫ್ ದ ವೋಟ್ ಶೇರ್ ದಟ್ ವಿ ಟುಕ್? 3%ಗೆ ಬಂದಿದ್ದೀರಿ? ಇಲ್ಲ ಸರ್. ಎಷ್ಟಿದೆ ನಮ್ದು? ಹೋದ್ ಸರಿ ನಮ್ದು 12% ವೋಟ್ ಶೇರ್ ಇತ್ತು, 44 ಸೀಟ್ ಇತ್ತು ನಮ್ದು 2016. ನಾನು 16ದೇ ಮಾತಾಡ್ತೀನಿ. 21ನಲ್ಲಿ ಏನಕ್ಕೆ ಆಯಿತು ಅಂತಂದ್ರೆ, ಅಲ್ಲಿ ಪೋಲರೈಸೇಷನ್ ಆಯಿತು, ಅಲ್ಲಿ ಡ್ಯೂಲ್ ಫೈಟ್ ಆಯಿತು, ಅಲ್ಲಿ ಟ್ರಯಾಂಗ್ಯುಲರ್ ಫೈಟ್ ಆಗಲಿಲ್ಲ. ಟ್ರಯಾಂಗ್ಯುಲರ್ ಫೈಟ್ ಆಗದೇ ಇರೋ ಕಾರಣಕ್ಕಾಗಿ ದೇರ್ ವಾಸ್ ಅ ಸೀರಿಯಸ್ ಕಂಟೆಸ್ಟ್ ಬಿಟ್ವೀನ್ BJP ಆ್ಯಂಡ್ TMC. ಬಟ್ ಇರುವಂತ ವಿಚಾರ, ಡ್ಯುಯಲ್ ಫೈಟ್ TMC ಮತ್ತು ಕಾಂಗ್ರೆಸ್ ನಡುವೆಯೂ ಆಗಬಹುದಾಗಿತ್ತು. ಅಲ್ಲ, ವಿ ಡಿಡ್ ನಾಟ್ ಪುಟ್ ಎಫರ್ಟ್ಸ್. ಐ ಕಂಪ್ಲೀಟ್ಲಿ ಅಡ್ಮಿಟ್ ಇಟ್. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ವಿ ಡಿಡ್ ನಾಟ್ ಏಬಲ್ ಟು ಡೂ ದಟ್ ಕೈಂಡ್ ಆಫ್ ಅ ಪೋಲರೈಸೇಷನ್. ಅವ್ರು ಮಾಡುವಂಥ ಒಂದು ಪೋಲರೈಸೇಷನ್ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ. ಅದನ್ನು ಒಪ್ಕೊಳ್ಳೋಣ, ಸತ್ಯನ ಒಪ್ಕೊಳ್ಬೇಕಾಗ್ತದೆ, ಇಲ್ಲ ಅಂತೆಲ್ಲ. ಬಟ್ ಇಲ್ಲಿ ವಿಚಾರ ಇರುವಂಥದ್ದು ಏನು ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಎಲೆಕ್ಷನ್ ಕಮಿಷನ್ನು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತು ಅಂತೇಳಿ ತಮ್ಮ ಮಾಧ್ಯಮ ಇವ್ರು ಹೇಳಿದ್ರು, ರಿಪೋರ್ಟ್ರ್ ಹೇಳಿದ್ರು. ಅದಕ್ಕೆ ನಾನು ಒಪ್ಕೊಳ್ತೀನಿ. ಯಾಕಂದರೆ 70 ಲಕ್ಷ ಡಿವೈಡೆಡ್ ಬೈ 293 ಅಂದರೆ ಸರಿಸುಮಾರು 70-75 ಸಾವಿರ ಓಟು, 89 ಸಾವಿರ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಷ್ಟು ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. ಸೊ ಇದು ಎಂಟೈರ್ ದೇಶದಲ್ಲಿ ಪ್ರೋಸೆಸ್ಸನ್ನು ಅವ್ರು ಮಾಡೋದಕ್ಕೆ ಇಲ್ಲಿ ಯಾಕೆ ಈ ವಿಚಾರನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಕಡೆಯಿಂದ ಮೈನಾರಿಟಿ ವೋಟ್ಗಳು ವಿಚ್ ಇಸ್ ಎನಿಬಡಿ. ಈಗ 17.70, ಈಗ ನಮ್ಗೆ ಹೇಳ್ತೀರಿ ನೀವು ಏನಂತ, ಕಾಂಗ್ರೆಸ್ ನೀವಲ್ಲ ಅಜಿತ್, ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಜನರಲ್. 17% ಮೈನಾರಿಟಿ ವೋಟ್ಗಳು ನೀವು ಯಾಕೆ ತೊಗೊಳಕ್ಕಾಗ್ತಾ ಇಲ್ಲ? ಭಾರತೀಯ ಜನತಾ ಪಾರ್ಟಿನ ಮುಸ್ಲಿಮ್ಸ್ ವೋಟ್ ಕರ್ನಾಟಕದಲ್ಲಿ ತೊಗೊಳ್ತಾರೆ ಅಂಥೇಳಿ. ಸೊ ಇಲ್ಲಿ ಇರೋವಂಥ ವಿಚಾರ ಏನು ಅಂತಂದರೆ, ಮೈನಾರಿಟಿ ಅಲ್ಲಿ TMCಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ತೆಗೆಯೋದವ್ರನ್ನ ಈಸಿ, ಏನು ಬೇಕಾದ್ರೆ ಹೇಳ್ಬೋದು ದೇಶಕ್ಕೆ. ಬಾಂಗ್ಲಾದೇಶ ಅಂತನಾರು ಹೇಳ್ಬೋದು, ಪಾಕಿಸ್ತಾನ, ಇಮ್ರಾನ್ ಅಂತಿದ್ರು ಸಾಕು, ಇಮ್ರಾನ್ ಹೆಸರನ್ನು ತೆಗೆಯೋದು ಭಾಳ ಈಸಿ. ಅದೇ ನೀವು ಅನಿಲ್ ಅಂತಿದ್ರೆ
ಅನಿಲ್ ಯಾರು, ಅವನು ಲಿಂಗಾಯತನ, ಅವನು ಏನು ಬ್ರಾಹ್ಮಣನ, ಜೈನರ, ಅದು ಗೊತ್ತಾಗೋದಿಲ್ಲ. ಆದರೆ ಇಟ್ ಈಸ್ ವೆರಿ ಈಸಿ ಟು ರಿಮೂವ್ ಇಮ್ರಾನ್. ಬಟ್ ಅಲ್ಲ, ಇನ್ನೊಂದು ಸೈಡ್ ಆಫ್ ದ ಕಾಯಿನ್ ಇದೆ ಅಲ್ಲ, ಅದನ್ನ ಈಗ ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಬಂದೇ ಇರ್ಬೋದು. ನಾವು ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.